ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆಯಲ್ಲಿ ನಾವಿದ್ದೀವಿ. ಸುಮಾರು 15 ದಿನಗಳಿಂದ ಅನಸ್ತೇಷಿಯಾ ಡಾಕ್ಟರ್ನ ಕೊರತೆ ಇರೋದರಿಂದ ಬಂದಿರತಕ್ಕಂತಹ ಪೇಷಂಟ್ಗಳನ್ನು ಇದುವರೆಗೂ ಕೂಡ ಆಪರೇಷನ್ ಮಾಡೋಕ್ಕೆ ಸಾಧ್ಯ ಆಗದೆ ಅವರ ನೋವಿನಿಂದ ನರಳಾಡ್ತಕ್ಕಂತಹ ಒಂದು ಸನ್ನಿವೇಶನ ಇವತ್ತು ನಮ್ಮ ಗಮನಕ್ಕೆ ಬಂದಿದೆ. ಸೊ ನಾವು ಕೂಡ ಇಲ್ಲಿ ಬಂದು ನೋಡಿದಾಗ ನಿಜಾನೇ ಒಬ್ಬರು ಬಂದು 10 ದಿನ ಆಗಿದೆ, ಒಬ್ಬರು ವಾರ ಆಗಿದೆ, ಇನ್ನೊಬ್ಬರು ಒಂದು 15 ದಿನ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ ನಮ್ಮ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಬಡವರ ಪರಿಸ್ಥಿತಿ ಎಲ್ಲಿಗೆ ಯಾವ ಹಂತಕ್ಕೆ ತಲುಪಿದೆ ಅನ್ನೋದು. ಹೆಸರಿಗೆ ಮಾತ್ರ ಆಸ್ಪತ್ರೆ, ಇಲ್ಲಿ ರೋಗಿಗಳಿಗೆ ಸೂಕ್ತವಾದ ಚಿಕಿತ್ಸೆ ಸಿಗದೆ ಪರದಾಡ್ತಿದ್ದಾರೆ. ಇನ್ನು ರೋಗಿಗಳ ನರಳಾಟ ಗೋಳಾಟ ಕಂಡು ರೋಗಿಗಳ ಸಂಬಂಧಿಕರ ಕಣ್ಣೀರು. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಸುಮಾರು 20 ದಿನಗಳ ಹಿಂದೆ ಅಡ್ಮಿಟ್ ಆಗಿದ್ದಾರೆ. 20 ದಿನಗಳು ಕಳೆದರೂ ಸೂಕ್ತವಾದ ಚಿಕಿತ್ಸೆ ಸಿಗದೆ ನರಳುತ್ತಿದ್ದಾರೆ. ನಮ್ಮಂತ ಬಡ ಕುಟುಂಬಗಳಿಗೆ ಸರ್ಕಾರಿ ಆಸ್ಪತ್ರೆಗಳು ಬೇಡವೇ ಬೇಡ, ಕಷ್ಟವಾದರೂ ಪರವಾಗಿಲ್ಲ, ಸಾಲ ಮಾಡಿ ಖಾಸಗಿ ಆಸ್ಪತ್ರೆಗಳಲ್ಲಿ ತೋರಿಸೋದು ಉತ್ತಮ. ನಮ್ಮ ತಂದೆ ತಾಯಿಗಳಿಗೆ ಹಾಗೂ ಅಕ್ಕ ತಂಗಿಯ ಗೋಳಾಟವನ್ನ ನಾವು ನೋಡಲು ಸಾಧ್ಯವಾಗ್ತಿಲ್ಲ. ಈ ಸರ್ಕಾರಿ ಆಸ್ಪತ್ರೆಗಳಿಗೆ ಯಾರು ಬರಬೇಡಿ, ಬಂದ್ರೆ ನೀವು ಹೆಣವಾಗಿ ಮನೆಗೆ ಹೋಗ್ತೀರಿ. ಇಲ್ಲಿ ಹೆಸರಿಗೆ ಮಾತ್ರ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ, ಆದ್ರೆ ಒಳಗಡೆ ನಡೀತಿರೋದೇ ಬೇರೆ ಅಂತ ರೋಗಿಗಳ ಸಂಬಂಧಿಕರು ಆಕ್ರೋಶ ಹೊರಹಾಕಿದ್ರು. ಇನ್ನು ಜನಪ್ರತಿನಿಧಿಗಳು ಸಾಲುಗಟ್ಟಲೆ ನಿಂತು ಬೊಬ್ಬೆ ಹೊಡೆಯುತ್ತಿರುವ ಶಾಸಕರು ಹಾಗೂ ಮಂತ್ರಿಗಳು ತಾವು ಎಲ್ಲಿದ್ದೀರಿ? ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಎಷ್ಟೆಲ್ಲ ನಡೀತಿದೆ, ತಾವು ಮಾತ್ರ ಐಷಾರಾಮಿ ಜೀವನ ಮಾಡ್ತಿದ್ದೀರಿ. ನಿಮಗೆ ಮತ ನೀಡಿ ಗೆಲ್ಲಿಸಿರೋದು ಇದೇ ಬಡ ಕುಟುಂಬಗಳು, ಮರಿಬೇಡಿ. ಕ್ಯಾಮ್ರಾ ಕಂಡ ಕೂಡಲೇ ಅಳಲನ್ನ ತೋಡ್ಕೊಳ್ತಿರ್ತಕ್ಕಂಥ ಜನಸಾಮಾನ್ಯರು. ಮಾಡಬೇಕಾಗುತ್ತೆ ಅಂತ ಈ ಮೂಲಕ ನಾನು ಎಚ್ಚರಿಕೆ ಸುಮ್ಮನೆ ಬಿದ್ದಿದ್ದು ಅಳಬೇಡ. ಇವಾಗ ಎಷ್ಟು ದಿನ ಆಯ್ತು ನೀವು ಬಂದು ಇಲ್ಲಿಗೆ? 15 ದಿವಸ ಆಯ್ತು. ಅಲ್ಲಿ ಹೋಗಿ ಮುದ್ದೇನಹಳ್ಳಿಗೆ ಹೋಗಿ ಅಲ್ಲಿ ಹೋಗಿ ಅವ್ರು ಕಳಿಸಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲೇ ತೋರಿಸ್ಕೊಳ್ಳಿ ಅಂತ ಕಳಿಸಿದ್ರ. 15 ದಿನದಿಂದ ಇದುವರೆಗೂ ನಿಮ್ಮನ್ನ ಡಾಕ್ಟರ್ ಬಂದು ಮಾತಾಡಿದ್ರ ಇಲ್ವಾ? ಬರೀ ಡಾಕ್ಟರ್ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ತಾ ಇದಾರೆ. ನಿಮ್ಗೆ ಆಪರೇಷನ್ ಅಂತ ಇದುವರೆಗೂ ಮಾಡಿಲ್ಲ. ನೀವು ಕೇಳ್ಬೇಕಲ್ವಾ ಅವ್ರನ್ನ, ಯಾಕೆ ಮಾಡ್ತಾ ಇಲ್ಲ ಅಂತ? ಇಂಜೆಕ್ಷನ್ ಕೊಡೋ ಡಾಕ್ಟರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 15 ದಿನದಿಂದಲೂ ಇಂಜೆಕ್ಷನ್ ಕೊಡೋ ಡಾಕ್ಟರ್ ಬಂದೇ ಇಲ್ವಂತ. ಇಂದಿಂದ ಇವತ್ತು ಡಾಕ್ಟರ್ಗಳು ಇವತ್ತು ನಿಮ್ಮನ್ನ ನೋಡ್ತಾ ಇಲ್ಲ ಅಂತಂದ್ರೆ ಈ ಸರ್ಕಾರ ಆಸ್ಪತ್ರೆ ಈ ಹಾಸ್ಪಿಟಲ್ ಅಲ್ಲಿ ಇನ್ನು ಬೇರೆಯವ್ರಿಗೆ ಇನ್ ಯಾವ ರೀತಿ ನೋಡ್ತಾರೆ ಅಂದ್ರೆ, ಇಲ್ಲಿ ದುಡ್ಡಿರೋರಾಗಿದ್ರೆ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾ ಇದ್ರಿ, ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಸೇರಿಸ್ಕೊಂಡಿದ್ದೀರಾ ಅಲ್ವಮ್ಮ? ಬಡವರಿಗೆ ಇವತ್ತು ಇಲ್ಲೂ ಕೂಡ ನ್ಯಾಯ ಸಿಗದಂತಾಗಿದೆ ಅಲ್ವಾ? ಸ್ಟಾಪ್ ಮಾಡಿ ಸರಿ ಬಿಡು ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಉಗಾದಿ ಹಬ್ಬದ ಟೈಮಲ್ಲಿ ಮಾಡಲ್ಲ ಅಂತ 2 ಡೇಸ್ ಪೋಸ್ಟ್ ಮಾಡಿ, ಉಗಾದಿ ಹಬ್ಬ ರಂಜಾನ್ ಕೂಡ. ಈಗ ಮಂಡೇ ಬಂದು ಜಾಯ್ನ್ ಆಗಿ ಅನಸ್ಟೇಷಿಯಾ ಬರ್ತಾರೆ ಅಂತ. ಈಗ ಇವತ್ತಿಗೂ ಅನಸ್ಟೇಷಿಯಾ ಬಗ್ಗೆ ಏನೂ ಡೀಟೇಲ್ ಇಲ್ಲ. ಮೇಲೆ ಹೋಗಿ ಮಾತಾಡಿದ್ರು, ಮೇಡಮ್ MRO ಮೇಡಮ್ ಇದ್ದಾರೆ, ಅಲ್ಲಿ ಹೋಗಿ ಮಾತಾಡಿದ್ರು ಕೂಡ ಯಾರು ರೆಸ್ಪಾಂಡ್ ಆಗ್ತಾ ಇಲ್ಲ. ಅಂದರೆ ಅವ್ರನ್ನ ಹೇಳ್ತಾರೆ, ಮ್ಯಾನೇಜ್ಮೆಂಟು ಕಾಲೇಜ್ಗೆ ಕೊಟ್ಟಿದ್ದೀವಿ, ನಮ್ಮ ಕಡೆ ಏನು ಪವರ್ಸ್ ಇಲ್ಲ, ಏನಾದರೂ ಮಾತಾಡಬೇಕು ಡೀನ್ ಮಾತಾಡಿ, ಅದು ಅವ್ರು ಬೇರೆ ಯಾರು ಮಾತಾಡಿದ್ರು. ಡೀನ್ ಮಾತಾಡಿದ್ರೆ ಮಾಡಿಸ್ತೀವಿ ಅಂತಾರೆ. ಸೀನಿಯರ್ ಡಾಕ್ಟ್ರಿಗೆ ಹೇಳಿದ್ರೆ ಅನಸ್ಟೇಷಿಯಾಗೆ ಮಾತಾಡ್ತಾ ಇದೀವಿ, ಅವ್ರು ನಾವು ಮಾಡೋಕೆ ರೆಡಿ ಇದೀವಿ, ಅನಸ್ಟೇಷಿಯಾ ಇಲ್ಲ, ನಾವೇನು ಮಾಡ್ತಾ ಇದ್ದೀವಿ. ಅಂದ್ರೆ ಅವರು ಸರ್ಕಾರಕ್ಕೆ ಯಾರು ಏನೇನು ಕೊಟ್ಟಿದ್ದಾರೋ, ಯಾರು ಕೊಟ್ಟಿದ್ದಾರೋ ಅದು ನಾವು ಗಮನ ತಗೊಂಡು ಹೋಗ್ತಾ ಇದೀವಿ. ಅವ್ರ ಹೈಯರ್ ಅಥಾರಿಟಿ ಆಫೀಸರ್ಗೆ ಎಲ್ಲರಿಗೂ ತಗೊಂಡು ಹೋಗಿದ್ದಾರೋ ಗೊತ್ತಿಲ್ಲ ಮೇಡಮ್. ಒಟ್ಟಿನಲ್ಲಿ ಪೇಷಂಟ್ಸ್ ನಾವೇ ಅಲ್ಲ, ಇಲ್ಲಿರೋ ಎಲ್ಲ ಪೇಷಂಟ್ಸು 2 ವಾರದ ಮೇಲೆ ಬಂದು ವೆಯ್ಟ್ ಮಾಡ್ತಾ ಇರೋರೆ ಲಿಸ್ಟಲ್ಲಿ. ಎಮರ್ಜೆನ್ಸಿ ಕೇಸಸ್ ಅಂತ ಅಂದ್ರೂ ತಗೊಂತಾರೆ. ಪೇನ್ ಅಂತ ತಟ್ಕೊಳಕ್ ಆಗ್ತಲ್ಲ ಅಂತ ಹೇಳ್ತಾರೆ, ಬಾಯ್ ಬಿಟ್ಟು ಹೇಳ್ತಾರೆ ಮೇಡಮ್. ತಲೆ ಕೂಡ ಕೆಡ್ಸ್ಕೊಂತಾ ಇಲ್ಲ. ಯಾವ್ದನ್ನ ಆಲ್ಟರ್ನೇಟ್ ಮಾಡಿ ಅರೇಂಜ್ ಮಾಡಿ 1 ಡೇ ಅಟ್ಲೀಸ್ಟ್ ಇವತ್ತಾಗಲ್ಲ, ದಿನಕ್ಕೆ 3 ಆಗೋ ಜಾಗದಲ್ಲಿ 2 ಅಲ್ಲ 1 ಮಾಡೋಣ ಅಂತ ಕೂಡ ಏನು ಮಿನಿಮಮ್ ರೆಸ್ಪಾನ್ಸಿಬಿಲಿಟಿ. ಜೀವ ಅಂದ್ರೆ ಒಂದು ವ್ಯಾಲ್ಯೂ ಇಲ್ದಿರ ಆಗಿದೆ, ವ್ಯಾಲ್ಯೂ ಇಲ್ದಿರ ಆಗಿದೆ. ಈಗ ನೀವು ಪೇಷಂಟ್ ಕರ್ಕೊಂಡು ಬಂದು ಎಷ್ಟು ದಿನ ಆಯ್ತು ಸರ್? ಆಯ್ತು, ಈಗ ಮತ್ತೆ ಸೆಕೆಂಡ್ ಟೈಮ್ ಇವತ್ತಿಗೆ 8 ದಿನ ಅನ್ಕೊಳ್ಳಿ ಮೇಡಮ್. 10 ಡೇಸ್ ಆಗಿದೆ. 10 ದಿನದಿಂದ ಇದುವರೆಗೂ ಕೂಡ ಆಪರೇಷನ್ ಮಾಡಲಿಲ್ಲ ಮೇಡಮ್. 3 ದಿನ ಡೇಟ್ ಕೊಟ್ಟಿದ್ರು, 3 ದಿನ ಚೇಂಜ್. ನಾಳೆಗೆ 3rd ಡೇ. ನಾಳೆ ಕೂಡ ಅದು ಮಾಡ್ತಾರೋ ಇಲ್ಲ ಕೂಡ ಗೊತ್ತಿಲ್ಲ. ಆಕ್ಚುಲಿ ನಾವು ಡಿಸ್ಚಾರ್ಜ್ ಮಾಡಿಸ್ಬೇಡ ಅನ್ಕೊಳ್ತಾ ಇದ್ವಿ. ಇನ್ನು ಬರ್ತಾರೆ. ಹೋಪ್ ಮೇಡಮ್, ಬಡವರು ಬೇರೆ ದಾರಿ ಇಲ್ಲ, ಎಲ್ಲೋಗ್ಬೇಕು ಗೊತ್ತಿಲ್ಲ. ಸರ್ಕಾರಿ ಹಾಸ್ಪಿಟಲ್ ಬಿಟ್ಟು ಪ್ರೈವೇಟ್ ಆಗಲ್ಲ. ಇದು ಹೆಂಗೆ ಇನ್ನೊಂದೇನು ಅನಿಸ್ತಾ ಇದೆ ಗೊತ್ತಾ, ಪ್ರೈವೇಟ್ ಗೆ ಪಾರ್ಸಲ್ ಆಗಿ ಹೆಲ್ಪ್ ಮಾಡ್ಬೇಕಂತ ಅನ್ಕೊಂಡು ಮಾಡ್ತಾ ಇದಾರೆ. ನಾವು ಪೋಸ್ಟ್ಪೋನ್ ಮಾಡಿಸಿ ಅನುಮಾನ ಖಂಡಿತ ಗೊತ್ತಾಗ್ತಾ ಇದೆ ಮೇಡಮ್. ಈಗ ಇಲ್ದ್ರೆ ನನಗೊಂದು ಪ್ರಾಣಕ್ಕಿಂತ ಏನೋ ಜೀವ ಇಟ್ಟು ಬೇರೆ ಕಾಪಾಡ್ಕೊಂಡು ನಡಿಯಪ್ಪ ಪ್ರೈವೇಟ್ ಎಲ್ಲ ತೋರಿಸ್ಕೊಳ್ಳೋಣ, ಈ ಸರ್ಕಾರ ನಂಬ್ಕೊಳ್ಳೋದಕ್ಕಿಂತ ಇದೇ ಬೆಸ್ಟ್ ಅನ್ಸುತ್ತೆ.
ಹಂಗೆ ಅನ್ಸಂಗೆ ಆಟೋಮೆಟಿಕ್ ಆಗಿ ಅವರು ಇರ್ತಕ್ಕಂಥ ಜನಪ್ರತಿನಿಧಿಗಳ ಗಮನಕ್ಕೆ ಇದುವರೆಗೂ ಹೋಗಿಲ್ವಾ? ಈಗ ಅವ್ರ ಪ್ರತಿನಿಧಿಗಳು ಬರೀ ಇನ್ನು ಓಟ್ ಟೈಮೆಲ್ಲ ಬರ್ತಾರೆ. ಈಗ ಇನ್ನ ಮಧ್ಯದಲ್ಲ ಬರಲ್ಲ. ಸುಮ್ಮನೆ ಎಲ್ಲ ದೊಡ್ಡ ಹೆಸರು ಹೇಳ್ಬಾರ್ದು, ಬರೀ ಮಾತಿಗಷ್ಟೇ. ಕಾಮ್ಕ ನಾಮ್ ನಾಯಕ ನಾಮಕ ನೈ ಬಸ್ ನಾಮಕ ಕಾಮ್ಕ ನೈ ಕೆಲಸ ಮಾಡಕ್ಕೆ ಯಾರು